ಏಪ್ರಿಲ್ 1, 2026ಕ್ಕೆ ಕಾಲಿಡ್ತಾ ಇದ್ದೀವಿ. ವರ್ಷ 2026 ಇದೆ. ಏನು ಬದಲಾವಣೆ ಅಂತಂದರೆ ಹೊಸ ಹಣಕಾಸಿನ ವರ್ಷ ಶುರುವಾಗ್ತಾ ಹೋಗುತ್ತಲ್ವಾ. ಇಂಡಿಯಾದಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ಒಂದು ಹಣಕಾಸಿನ ವರ್ಷ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈಗ ಹಣಕಾಸು ವರ್ಷ 25-26 ಮುಗಿದು ಈಗ 26-27ಕ್ಕೆ ಕಾಲಿಡ್ತಾ ಇದ್ದೀವಿ. ಏಪ್ರಿಲ್ 1 ಏಪ್ರಿಲ್ ಫೂಲ್ಸ್ ಡೇ ಈ ಥರ ಎಲ್ಲ ಕರೀತಾರೆ. ಆದರೆ ನಮ್ಮನ್ನು ಫೂಲ್ ಮಾಡ್ತಾಯಿರೋ ಏನೋ ಗೊತ್ತಿಲ್ಲ. ಸಾಕಷ್ಟು ಚೇಂಜಸ್ಗಳು ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಸುಮಾರು ನೆಗೆಟಿವ್ ಆಗೇ ಇದೆ, ಕೆಲವೊಂದಷ್ಟು ಮಾತ್ರ ಪಾಸಿಟಿವ್ ಆಗಿರುವಂಥದ್ದು ಇರೋದು. ಇನ್ನೆಲ್ಲದೂ ಕೂಡ ನಮ್ಮ ಮೇಲೆ ಇನ್ನೂ ಹೊರೆ ಹೊರಿಸೋ ಥರದ್ದೇ ಇದೆ. ಸೊ ನೋಡ್ತಾ ಹೋಗೋಣ ಒಂದೊಂದಾಗೆ. ಸೊ ಒಂದು 16 ಚೇಂಜಸ್ಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ನಾನು. ಸೊ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಜಾರಿಗೆ ಆಗ್ತಾ ಇದೆ. ಇಷ್ಟು ದಿನ ನಾವೇನು ಕರಿತಾ ಇದ್ವಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 1961 ಅಂತ ಇತ್ತು. ಏನು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಂದರೆ ಸುಮಾರು 800 ಡಿಫ್ರೆಂಟ್ ಸೆಕ್ಷನ್ ಇತ್ತು 1961ರಲ್ಲಿ. ಸಿ ಎಗಳೆಲ್ಲ ಇದ್ದರೆ ನೀವು ನಿಮಗೆ ಗೊತ್ತಿರ್ಬೋದು. ಸುಮಾರು ಸೆಕ್ಷನ್ಗಳು, ಸುಮಾರು ಕ್ಲಾಸಿಫಿಕೇಷನ್ಗಳೆಲ್ಲ ಇತ್ತು. ಅದನ್ನ ಸರಳೀಕೃತ ಮಾಡಿ, ಸಿಂಪ್ಲಿಫೈ ಮಾಡಿ 536 ಸೆಕ್ಷನ್ಗಳಿಗೆ ಇಳಿಸಿದ್ದಾರೆ. 47 ಚಾಪ್ಟರಿಂದ 23 ಚಾಪ್ಟರ್ಗೆ ಬಂದಿದೆ. ಭಾಷೆನ ಸರಳ ಮಾಡಿದ್ದೀವಿ, ಕಾಂಪ್ಲೆಕ್ಸ್ ಟರ್ಮ್ನ ತೆಗೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದೂ ಕೂಡ ಈಗ ಜಾರಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ನೀವು ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ, ಅಸೆಸ್ಮೆಂಟ್ ಇಯರ್ ಅಂತ ಒಂದಿರುತ್ತೆ, ಫೈನಾನ್ಷಿಯಲ್ ಇಯರ್ ಅಂತ ಒಂದಿರುತ್ತೆ. ಅಂದರೆ ಉದಾಹರಣೆಗೆ ಈ ವರ್ಷದ ಯಾರಾದರೂ ನೆಕ್ಸ್ಟ್ ಈಗ ಜುಲೈನಲ್ಲಿ ಇವಾಗ ನಾವು ITR ಫೈಲ್ ಮಾಡಬೇಕಲ್ವಾ, IT ರಿಟರ್ನ್ಸ್ ಫೈಲ್ ಮಾಡಬೇಕು. ಆಗ ನಿಮ್ಗೆ ಏನಾಗುತ್ತೆ, ಫೈನಾನ್ಷಿಯಲ್ ಇಯರ್ 2025-26 ಆದರೆ ನೀವು ಫೈಲ್ ಮಾಡೋಕ್ಕೆ ಹೋದಾಗ IT ರಿಟರ್ನ್ಸ್ನ ಅಸೆಸ್ಮೆಂಟ್ ಇಯರ್ 26-27 ಅಂತ ಚೂಸ್ ಮಾಡಬೇಕಾಗಿತ್ತು. ಒಂದು ವರ್ಷ ಮುಂದಿನ ಚೂಸ್ ಮಾಡಬೇಕಾಗಿತ್ತು. ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು, ಫೈನಾನ್ಷಿಯಲ್ ಇಯರ್ ಅಂದ್ರೆ ಏನು ಅಂತ. ಅದನ್ನ ಸರಳೀಕೃತ ಮಾಡೋಕ್ಕೆ ಇವಾಗ ಟ್ಯಾಕ್ಸ್ ಇಯರ್ ಅಂತ ಕರೆದ್ಬಿಡ್ತಾರಂತೆ. ITR ಅಲ್ಲೂ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಈ ವರ್ಷ ಇವಾಗ ಕಟ್ಟಕ್ಕೆ ಹೋದರೆ ಇನ್ಕಮ್ ಟ್ಯಾಕ್ಸ್ನ ಟ್ಯಾಕ್ಸ್ ಇಯರ್ 2025-26ಕ್ಕೆ ಕಟ್ತಾ ಇದ್ದೀರಾ ಅಂತ ಆ ಥರ ತೋರಿಸ್ತಾ ಹೋಗುತ್ತೆ. ಹೇಗೇನು ಇದ್ರ ಬಗ್ಗೆ ITR ಸ್ಪೆಸಿಫಿಕ್ ಆಗಿ ಡೆಡಿಕೇಟೆಡ್ ಪ್ಲೇಲಿಸ್ಟ್ಗಳಿದೆ. ಯಾರಿಗಾದರೂ ಇದು ಹೊಸದಾಗಿ ಕೇಳ್ತಾ ಇದ್ದೀರಾ, ಸ್ಯಾಲರಿಡ್ ಎಂಪ್ಲಾಯ್ಗಳಾಗಿದ್ದೀರಾ, ನನಗೆ ಟ್ಯಾಕ್ಸೇಷನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಟ್ಯಾಕ್ಸ್ ಪ್ಲಾನಿಂಗ್ ಮತ್ತು ಟ್ಯಾಕ್ಸ್ ಫೈಲಿಂಗ್ ಪ್ಲೇಲಿಸ್ಟ್ಗಳಿದೆ, ಅದನ್ನ ಚೆಕ್ಔಟ್ ಮಾಡಿ. ಅಫ್ಕೋರ್ಸ್ ಇವಾಗ ನ್ಯೂ ಟ್ಯಾಕ್ಸ್ ರಿಜಿಮ್ ಅಂತ ತಂದಿದ್ದಾರೆ. 12.3 ಲಕ್ಷ ತನಕ ಯಾವುದೇ ರೀತಿಯಂಥ ಟ್ಯಾಕ್ಸ್ ಬೀಳೋದಿಲ್ಲ. ಆದರೂ ಕೂಡ ಯಾವ ರೀತಿ ಇದೆ ಸ್ಟ್ರಕ್ಚರು, ಏನೇನಿರುತ್ತೆ ಅನ್ನೋದನ್ನು ನಿಮಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಟ್ಯಾಕ್ಸ್ ಸ್ಲ್ಯಾಬು ಏನು ಬದಲಾವಣೆಗಳು ಮಾಡಿಲ್ಲ, ಹಾಗಾಗಿ ನಾನು ಈ ಲಿಸ್ಟಲ್ಲಿ ತೊಗೊಂಡಿಲ್ಲ. ಅದು 12.3 ಲಕ್ಷ ತನಕ ಏನು ಟ್ಯಾಕ್ಸ್ ಇಲ್ಲ ಅಂತಿತ್ತು ನ್ಯೂ ರೆಜಿಮಲ್ಲಿ, ಅದು ಹಾಗೆ ಉಳ್ಕೊತಾ ಇದೆ. ಫಾರ್ಮ್ 16 ಅಂತ ನಮಗೆ ಸ್ಯಾಲರಿಡ್ ಉದ್ಯೋಗಿಗಳಿಗೆ ಸಿಗೋದು, ಫಾರ್ಮ್ 16A. ಅದನ್ನು ಈ ವರ್ಷದಿಂದ ಫಾರ್ಮ್ 130 ಮತ್ತು 131 ಅಂತ ಹೇಳ್ತಾ ಇದ್ದಾರಂತೆ. ಏನಾದರೂ ಸ್ಪೆಸಿಫಿಕ್ ಆಗಿ ಬದಲಾವಣೆಗಳಿತ್ತು ಅಂದರೆ ಅದರಲ್ಲಿ ಖಂಡಿತ ನಾನು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ಗೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆದರೆ ಇನ್ನು ಮುಂದೆ ಫಾರ್ಮ್ 16ನ ಫಾರ್ಮ್ 130, 131 ಅಂತ ಕರೀತಾರೆ. ನೀವೇನಾದರೂ ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಲಾಸ್ಟ್ 1-2 ವರ್ಷದ ಫಾರ್ಮ್ 16 ಕೊಡಿ ಅಂತ ಕೇಳ್ತಾ ಇದ್ರು. ಇನ್ಮೇಲಿಂದ ಅದನ್ನ ಫಾರ್ಮ್ 130, 131 ಅಂತ ಕರೆಯುವಂಥ ಸ್ಥಿತಿ ಬಂದಿದೆ, ಯಾಕಂದರೆ ಚೇಂಜಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೀಲ್ ಕಾರ್ಡ್ ಅಂತ, ಇದು ಕೂಡ ಸ್ಯಾಲರಿಡ್ ಉದ್ಯೋಗಿಗಳಿಗೆ ಇರುವಂಥದ್ದು. ನಿಮ್ಮ ಕಂಪ್ನಿನಲ್ಲಿ ಕ್ಯಾಂಟೀನ್ ಇರುತ್ತೆ, ಕಂಪ್ನಿಯ ಒಂದು ಕ್ಯಾಫೆಟೇರಿಯಾ ಇರುತ್ತೆ, ಇದೆಲ್ಲ ಇರುತ್ತಲ್ವ. ಅಲ್ಲಿ ನೀವೇನಾದರೂ ಸ್ಪೆಂಡ್ ಮಾಡ್ತಾ ಅಂದರೆ ನಿಮಗೆ ಸೊಡೆಕ್ಸೋ ಈ ಥರದ್ದೆಲ್ಲ ಒಂದಿಷ್ಟು ಕಾರ್ಡ್ ಕೊಡೋರು, ಝೀಟಾ ಅಂತ ಕರಿತಿದ್ರು ಅದನ್ನ. ಬೇರೆ ಹಿಂದೆ ಎಲ್ಲ ಕೂಪನ್ ಅಂತ ಕೊಡೋರು, ಆಮೇಲೆ ಅದು ಡಿಜಿಟಲ್ ಆಯಿತು, ಕಾರ್ಡ್ ಅಂತ ಕೊಡೋರು. ಅದೇನಿತ್ತು ಅಂದರೆ ಒಂದು 50 ರೂಪಾಯಿ ಪರ್ ಡೇಗೆ 50 ರೂಪಾಯಿ ಅನ್ನೋ ಥರ ಒಂದು ಕೊಡ್ತಾಯಿದ್ರು. ಸೊ ಕೆಲವರಿಗೆ 1,500 ಸಿಗ್ತಾಯಿತ್ತು. ಅಂದರೆ 5-3-15 1,500 ರೂಪಾಯಿ ತಿಂಗಳ ನಿಮಗೆ ಏನಾಗುತ್ತೆ, ಅದು ಅದಕ್ಕೆ ಟ್ಯಾಕ್ಸ್ ಬೀಳೋದಿಲ್ಲ. ಅಂದರೆ ಏನಾಗ್ತಾ ಹೋಗುತ್ತೆ, ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗೋಕ್ಕಿಂತ ಮುಂಚೆನೇ ಅದು ನಿಮ್ಮ ಸೊಡೆಕ್ಸೋ ಅಥವಾ ಏನು ಝೀಟಾ ಅಥವಾ ಫುಡ್ ಕೂಪನ್ ಅಕೌಂಟ್ ಇರುತ್ತೋ ಅಲ್ಲಿ ರೀಚಾರ್ಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಟ್ಯಾಕ್ಸ್ ಬೀಳೋದಿಲ್ಲ, ಒಂದಿಷ್ಟು ಟ್ಯಾಕ್ಸ್ ಉಳಿಯುತ್ತೆ ಅಂತ. ಕೆಲವೊಂದು ಕಂಪ್ನಿಗಳಲ್ಲಿ 50 ರೂಪಾಯಿಗಿಂತ ಜಾಸ್ತಿನೂ ಕೊಟ್ಟಿರ್ಬೋದು. ಇನ್ಮೇಲೆ ಅದನ್ನು 200 ರೂಪಾಯಿಗೆ ಏರಿಸ್ತಾರಂತೆ. ಸೊ 200 ರೂಪಾಯಿ ಏರಿಸಿದ್ರೆ ಸೊ ನಿಮಗೆ ಜಾಸ್ತಿ, ನೀವು ಏನಾದರೂ ಫುಡ್ ಕೂಪನ್ ತೊಗೊತಾ ಇದ್ದೀರಾ, ಡೈಲಿ ಆಫೀಸಿಗೆ ಹೋಗ್ತೀರಾ, ಅದು ಆಫೀಸಿಗೆ ಅಂತಲೇ ಅಲ್ಲ, ಹಿಂದೆ ಅದನ್ನ ಒಂದು ಮನೆಗೆ ಗ್ರೋಸರೀಸ್ ತರಿಸೋದಕ್ಕೆ ಮತ್ತೊಂದಕ್ಕೆಲ್ಲ ಉಪಯೋಗಿಸ್ಕೋಬೋದಾಗಿತ್ತು. ಈ ಬಿಗ್ ಬ್ಯಾಸ್ಕೆಟು ಯಾವ್ಯಾವುದು ಪ್ಲಾಟ್ಫಾರ್ಮ್ ಏನಿಲ್ಲ ಅದರಲ್ಲೆಲ್ಲ ಕೂಡ ಅಲೋ ಮಾಡ್ತಾಯಿದ್ರು. ಆಮೇಲೆ ಜನ ಅದನ್ನು ಯಾವುದಕ್ಕೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅದನ್ನ ಸ್ಪೆಸಿಫಿಕ್ ಆಗಿ ಕೆಲವೊಂದು ನಿಮಗೆ ರೆಸ್ಟೋರೆಂಟ್ಗಳಲ್ಲಿ, ಸ್ವಿಗ್ಗಿ, ಝೊಮ್ಯಾಟೋಗಳಲ್ಲಿ ಈ ಥರದಕ್ಕೆ ನೀವು ಉಪಯೋಗಿಸ್ಕೋಬೋದು ಆ ಹಣನ. ಯಾರಾದರೂ ಜಾಸ್ತಿ ಆಚೆ ತಿಂತೀರಾ ಅಥವಾ ಬ್ಯಾಚುಲರ್ ಆಗಿದ್ದೀರಾ, ನನಗೆ ಹೇಗಿದ್ರೂ ಖರ್ಚಾಗುತ್ತೆ ಅಂದರೆ ನೀವು ಖಂಡಿತ ಮೀಲ್ ಕಾರ್ಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ನ ನೀವು ತೊಗೊತಾ ಹೋಗ್ಬೋದು. ಅದೇ ರೀತಿಯಾಗಿ SGB ಟ್ಯಾಕ್ಸ್ ಎಕ್ಸೆಂಪ್ಷನ್ನ ಇವಾಗ ಕಮ್ಮಿ ಮಾಡಿದಾರಲ್ವ. ನಿಮ್ಗೆ ಗೊತ್ತಿದೆ, ಇದು ಬಜೆಟಲ್ಲೇ ಬಂದಿತ್ತು, ಒಂದು ಸರ್ಪ್ರೈಸಿಂಗ್ ಮೂವ್ ಆಗಿ. SGB ಅಂತ ಇದ್ದಿದ್ದು ಗೌರ್ಮೆಂಟಿಂದ ಸಾವರಿನ್ ಗ್ಯಾರಂಟಿ ಅಂತ ಇತ್ತು. 2.5% ವರ್ಷ ಇಂಟ್ರೆಸ್ಟ್ ರೇಟ್ ಕೊಡ್ತಾಯಿದ್ರು. ಜೊತೆಗೆ ಗೋಲ್ಡ್ ಪ್ರೈಸ್ ಏನಾಗ್ತಾಯಿತ್ತು ಅದು ಕೂಡ ಸಿಗ್ತಾ ಹೋಗ್ತಿತ್ತು. ಏನಕ್ಕೆ ಮೇಯ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರು ಜನ, ತೊಗೋಬೇಕಾದ್ರೆ ಗ್ರಾಮಿಗೆ 50 ರೂಪಾಯಿ ಡಿಸ್ಕೌಂಟ್ ಇರೋದು, ಜೊತೆಗೆ ನೀವು 8 ವರ್ಷ ಇಟ್ಕೊಂಡು ಅದನ್ನು ನೀವು ಮಾರಿದಿದ್ರೆ ಅದಕ್ಕೆ ಎಕ್ಸೆಂಪ್ಟ್ ಕ್ಯಾಟಗರಿಗೆ ಬರೋದು, ಯಾವುದೇ ರೀತಿ ಅಂತ ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ಆದರೆ ಏನಂತ ಹೇಳಿದ್ರು, ಯಾರ್ಯಾರು ಇಶ್ಯೂ ಮಾಡಿರ್ತಾರಲ್ಲ RBI ಇಂದ ಪ್ರೈಮರಿಯಾಗಿ ಇಶ್ಯೂ ಆಗುತ್ತಲ್ಲ, ಆವಾಗ
ಹೋಲ್ತಲೆ ಆಲ್ರೆಡಿ GB ಬಂದಿರೋ ಸೀರೀಸ್ಗಳನ್ನು ಕೂಡ ನಾವು ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಆ ಥರ ಯಾರಾದರೂ ನೀವು ಸೆಕೆಂಡ್ರಿ ಮಾರ್ಕೆಟಲ್ಲಿ ನೀವು ಬೈ ಮಾಡಿದ್ರಿ ಡೈರೆಕ್ಟಾಗಿ ಡಿಮ್ಯಾಟಿಗೆ ಅಂತಂದರೆ ಅಂಥವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದಿಲ್ಲ ಅವ್ರು ಮಾರಿದಾಗ ಅಂತ ಹೇಳಿದರು. ಅದು ಏಪ್ರಿಲ್ 1ರಿಂದ ಜಾರಿ ಆಗ್ತಾ ಹೋಗುತ್ತೆ. ಅಂದರೆ ಈ ಹಿಂದೆನೇ ನೀವು ಮಾರಿದ್ರಿ ಅಂದರೆ ಏಪ್ರಿಲ್ 1 ಒಳಗಡೆ ನಿಮಗೆ ಏನು ಅಪ್ಲಿಕೇಬಲ್ ಆಗೋದಿಲ್ಲ. ನೋಡಿ, ಮಾರಿದ್ರೆ ಒಳ್ಳೆಯದೇ ಆಗಿರ್ತಿತ್ತು, ಏನೋ ಗೋಲ್ಡ್ ಕೂಡ ಒಂದು ಕರೆಕ್ಷನ್ ಆಯಿತು. ಬಟ್ ಯಾರಾದರೂ ಇನ್ನೂ ಮಾರಿಲ್ಲ, ಆದರೆ ನೀವು ಸ್ಟಾರ್ಟಿಂಗಿಂದ ತೊಗೊಂಡಿಲ್ಲ, ಮಧ್ಯದಲ್ಲಿ ತೊಗೊಂಡಿದ್ರಿ ಅಂದರೆ ಇನ್ನು ಮುಂದೆ ನೀವು ಮಾರಕ್ಕೆ ಹೋಯಿತು ಅಂತಂದರೆ ನಾಳೆಯಿಂದ ನಿಮಗೆ ಅದು ಕ್ಯಾಪಿಟಲ್ ಗೇನ್ ಕೆಳಗಡೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜು ಈ ವರ್ಷದ ಒಂದು ಬಜೆಟಲ್ಲಿ ದೊಡ್ಡ ಘೋಷಣೆ ಆಗಿದ್ದಂಥದ್ದು ಅದೇನೆ. ಸೊ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸಿಗೆ ನಮಗೆ ಇವಾಗ F&Oಗೆ ಜಾಸ್ತಿ ಮಾಡಿದಾರಲ್ವ, F&O ಫ್ಯೂಚರ್ಸ್ ಆಪ್ಷನ್ಸು ಎರಡಕ್ಕೂ ಕೂಡ ಅದರದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೆ ಜಾಸ್ತಿ ಇನ್ಮೇಲಿಂದ ಆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಬೈಬ್ಯಾಕ್ಗಳು ಮಾಡ್ತವೆ ಕಂಪ್ನಿಗಳು. ಬೈಬ್ಯಾಕ್ ಮಾಡಿದ್ರೆ ಅದು ಇಷ್ಟು ದಿನ ಡಿವಿಡೆಂಡ್ ಇನ್ಕಮ್ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಿಬಿಡೋರು. ಈಗ ಡಿವಿಡೆಂಡ್ ಇನ್ಕಮ್ ಅಂತ ಬರೋದಿಲ್ಲ, ಕ್ಯಾಪಿಟಲ್ ಗೇನ್ ಅಂತ ಬರ್ತಾ ಹೋಗುತ್ತೆ. ಎಗೇನ್ ನೀವು ಆ ಬೈಬ್ಯಾಕ್ ಆಗಿರುವಂಥ ಶೇರ್ಸ್ ಎಷ್ಟು ನೀವು ಮಾರ್ತಾ ಇದ್ರೋ ಅದನ್ನ ನೀವು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರಿ ಅಂತಂದರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಹೋಗುತ್ತೆ. ಅದರಲ್ಲಿ 1.25 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. 1.25 ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಆಗಿದೆ ಅಂದರೆ 12.5% ನೀವು ಕಟ್ತಾ ಹೋಗಬೇಕು. ಅದೇನಾದರೂ ನೀವು 1 ವರ್ಷದ ಒಳಗಡೆ ತೊಗೊಂಡಿದ್ದನ್ನು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾರ್ತಾ ಇದ್ದೀರಾ ಅಂದರೆ ನಿಮಗೆ 20% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಬೀಳ್ತಾ ಹೋಗುತ್ತೆ. ಸೊ ಅದನ್ನ ಡಿವಿಡೆಂಡ್ ಇನ್ಕಮ್ ಬದಲಿಗೆ ಇನ್ಮೇಲಿಂದ ಕ್ಯಾಪಿಟಲ್ ಗೇನ್ ಅಂತ ಕರಿತಾ ಹೋಗ್ತಾರೆ. ಅದೇ ರೀತಿಗೆ ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸು ಫಾರಿನಿಗೆ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದಾಗ ಅಲ್ಲಿ ಮಾಡಿರುವಂಥ ಸ್ಪೆಂಡ್ಗಳಿಗೆ ಒಂದಿಷ್ಟು ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೂ ಒಂದು ಲಿಮಿಟ್ ಇದೆ. ಐ ಥಿಂಕ್ 7 lakhsಗಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಆ ಥರ ಒಂದು ಲಿಮಿಟ್ ಇದೆ. ಸೊ ಅದನ್ನು 5% ಇತ್ತು, ಅದನ್ನು 5%ಇಂದ ಇವಾಗ 2%ಗೆ ಇಳಿಸ್ತಾ ಇದ್ದಾರೆ. ಅಂದರೆ ಇದೊಂದೇ ನೋಡಿ, ಇಷ್ಟು ನಾವು ಇದುವರೆಗೂ ಮಾತಾಡಿದ್ರಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿದ್ದಿತ್ತು ಅಂದರೆ ಆ ಮೀಲ್ ಕಾರ್ಡ್ ಎಕ್ಸೆಂಪ್ಷನ್ ಒಂದು ಜಾಸ್ತಿ ಮಾಡ್ತಾ ಇರೋಂಥದ್ದು. ಅದು ಬಿಟ್ಟರೆ ಇದೇನೆ ಯಾವುದು ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸನ್ನ 5ರಿಂದ 2%ಗೆ ಇಳಿಸ್ತಾ ಇರೋಂಥದ್ದು ಸ್ವಲ್ಪ ನಿಮಗೆ ಸ್ವಲ್ಪ ಚೀಪ್ ಆಗ್ತಾ ಹೋಗುತ್ತೆ ಫಾರಿನ್ ಟ್ರಾವೆಲ್ ಮಾಡೋರಿಗೆ. ಸೊ ಇದು 8 ಪಾಯಿಂಟಲ್ಲಿ 2 ಪಾಯಿಂಟು ಪಾಸಿಟಿವ್ ಅಂತ ಬಂದಿರುವಂಥದ್ದು. ಅದೇ ರೀತಿಗೆ ಬೇಸಿಕ್ ಪೇ ಇದನ್ನ ನೀವು 2 ಥರ ನೋಡ್ಬೋದು. ಕೆಲವರಿಗೆ ಪಾಸಿಟಿವ್ ಅನ್ಸ್ಬೋದು, ಕೆಲವರಿಗೆ ನೆಗೆಟಿವ್ ಅನ್ಸ್ಬೋದು. ಕಾಸ್ಟ್ ಟು ಕಂಪನಿ ಅಂತ ಹೇಳ್ತಾರೆ. ಅಂದರೆ ಈಗ ಕೆಲವರಿಗೆ ಯಾರಿಗಾರು ಸಂಬಳ 5 ಲಕ್ಷ ಪರ್ ಆ್ಯನಮ್ ಅಂತ ಹೇಳಿರ್ಬೋದು. ಇದು ಸ್ಯಾಲರಿಡ್ ಉದ್ಯೋಗಿಗಳಿಗೆ, ಅಥವಾ 10 ಲಕ್ಷ ಪರ್ ಆ್ಯನಮ್ ಅಂತಂದರೆ ಅದರಲ್ಲಿ ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ, PF ಕಾಂಟ್ರಿಬ್ಯೂಷನ್ ನೀವೇನು ಮಾಡ್ತೀರಾ, ನಿಮ್ಮ ಉದ್ಯೋಗದಾತ ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದೆಲ್ಲ ಸೇರಿಕೊಂಡು CTC ಅಂತ ಬಂದಿರುತ್ತಲ್ವ. ಸೊ ಇದನ್ನ ನಾನು ಸ್ಪ್ಲಿಟ್ಟು ಡೀಟೇಲ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ಗಳಲ್ಲಿ ಇದನ್ನ ಮಾತಾಡಿದ್ದೀವಿ. ಯಾವ ರೀತಿಯಾಗಿ ನಿಮ್ಮ PF ಕಾಂಟ್ರಿಬ್ಯೂಷನ್ ಡಿಸೈಡ್ ಆಗುತ್ತೆ, HRA ಡಿಸೈಡ್ ಆಗುತ್ತೆ, ಈಚ್ ಕಾಂಪೊನೆಂಟು ನಿಮ್ಮ ಸ್ಯಾಲರಿ ಸ್ಲಿಪ್ಪಲ್ಲಿ ಬರೋ ನೋಡಿದ್ದೀವಿ. ಸ್ಯಾಲರಿಡ್ ಉದ್ಯೋಗಿ ಆದರೆ ದಯವಿಟ್ಟು ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ, ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಇನ್ಮೇಲೆ ಏನು ಮಾಡ್ತಾ ಇದ್ದಾರೆ, ಕಂಪ್ನಿಗಳಲ್ಲಿ ಮ್ಯಾಂಡೇಟ್ರಿ ಇರಲಿಲ್ಲ. ನಿಮ್ಮ ಓವರಾಲ್ ಏನು ಬೇಸಿಕ್ ಇತ್ತೋ, ನಿಮ್ಮ CTC ಏನಿತ್ತು ಅದರಲ್ಲಿ 50%ನೇ ಬೇಸಿಕ್ ಇಡಬೇಕು ಅಂತ ಯಾವುದೇ ರೀತಿಯಂಥ ರೂಲ್ಸ್ ಇರಲಿಲ್ಲ. ಕೆಲವರು 35% ಇರ್ತಿದ್ರು, ಕೆಲವರು 40% ಇರ್ತಿದ್ರು. ಸೊ 35ರಿಂದ 50% ವೇರಿ ಆಗೋದು. ಅದು ಈಗ 50% ಅಂತ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ. ಸೊ ಮ್ಯಾಂಡೇಟ್ರಿ ಮಾಡಿದ್ರು ಅಂತಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅದರ ಮೇಲೆ PF ಕಾಂಟ್ರಿಬ್ಯೂಷನ್ ಡಿಸೈಡ್ ಆಗೋದ್ರಿಂದ ಬೇಸಿಕ್ ಎಷ್ಟಿರುತ್ತೋ ಅದರ 12% PF ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಆಗೋದ್ರಿಂದ ನಿಮಗೆ ಇನ್ ಹೋಮ್ ಸ್ಯಾಲ್ರಿ ಅಂತ ಏನು ಬರುತ್ತೆ, ಕೈಗೆ ಸಿಗ್ತಾ ಇದ್ದ ಸಂಬಳ ಅದು ಕಮ್ಮಿ ಆಗ್ತಾ ಹೋಗ್ಬೋದು ಈ ವರ್ಷ. ಆದರೆ ಆ ದುಡ್ಡು ಹೋಯ್ತಾ ಅಂದರೆ ಇಲ್ಲ, ಅದು PFಗೆ ಜಮೆ ಆಗ್ತಾ ಹೋಗುತ್ತೆ, PF ಸೇವಿಂಗ್ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ತಿಂಗಳ ನಿಮ್ಮ ಕೈಗೆ ಏನು ಸಂಬಳ ಬರ್ತಿತ್ತು ಅದು ಕಮ್ಮಿ ಆಗ್ಬೋದು. ಇದನ್ನ ಎಕ್ಸಾಕ್ಟ್ ಡೇಟ್ ಬಂದಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಈ ವರ್ಷದಿಂದ ಜಾರಿ ಆಗುತ್ತೆ ಅಂತ ಇತ್ತು. ಸೊ ಎಕ್ಸಾಕ್ಟ್ ಡೇಟ್ ಗೊತ್ತಾದರೆ ನಾನು ಹೇಳ್ತೀನಿ. ಮಿಕ್ಕಿದಷ್ಟು ಕೂಡ ಏಪ್ರಿಲ್ 1ರಿಂದನೇ ಜಾರಿ ಆಗ್ತದೆ ನಾವು ಮಾತಾಡ್ತಾ ಇರೋಂಥದ್ದು. ಬಟ್ 9th 1 ಮಾತ್ರ ನನಗೆ ಸ್ವಲ್ಪ ಅದು ಗ್ರೇ ಏರಿಯಾ ಇದೆ, ಅದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳ್ತೀನಿ. ಈ ವಿಡಿಯೋದ ಕಮೆಂಟಲ್ಲಿ ನಾನು ಪಿನ್ ಕಮೆಂಟಲ್ಲಿ ಅಪ್ಡೇಟ್ ಮಾಡ್ತೀನಿ ಅದರದ್ದು ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ. ಅದೇ ರೀತಿಯಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇವಾಗ RBI ಇಂದ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂದರೆ ನೀವೇನಾದರೂ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೊಬೈಲಿಗೆ OTP ಯಾವ್ದು ಬರುತ್ತೋ ಅದ್ರ ಜೊತೆಗೆ ಇನ್ನೂ ಒಂದು ವೆರಿಫಿಕೇಷನ್ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಟ್ರಾನ್ಸಾಕ್ಷನ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಂಕಿಂದ ಒಂದು ಕರೆ ಬರುತ್ತೆ, ಇದು ನೀವೇನಾ ಮಾಡಿದ್ದು, OTP ಕೊಟ್ಟು ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದ್ರೂ ಕೂಡ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಆನ್ಲೈನಲ್ಲಿ ಯಾವುದೋ ಒಂದು ನೀವು ಸಬ್ಮಿಟ್ ಮಾಡಿದ್ದಾಗಿರ್ಬೋದು. ಸೊ ನೀವೇನಾ ಟ್ರಾನ್ಸಾಕ್ಷನ್ ನಮ್ಮ ಕಂಪ್ಲೀಟ್ ಮಾಡಿದ್ದು, ಹೌದು ಅಂದರೆ ಒಂದನ್ನು ಒತ್ತಿ, ಇಲ್ಲ ಅಂತಂದರೆ ರಿಪೋರ್ಟ್ ಮಾಡಿ ಅಂತ ಬರ್ತಾ ಹೋಗುತ್ತಲ್ಲ. ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ RBI ಇವಾಗ ಬ್ಯಾಂಕಿಗೆ ಜವಾಬ್ದಾರಿನ ಬಿಟ್ಬಿಟ್ಟಿದೆ. ಸಾಕಷ್ಟು ಅನಾಮಧೇಯ ಕರೆಗಳು ಬರ್ತಾಯಿತ್ತು, ಇಂಟರ್ನ್ಯಾಷನಲ್ ಕಾಲ್ಸ್ ಬರ್ತಾಯಿತ್ತು. ಇದರಿಂದ ದೊಡ್ಡ ಪ್ರಮಾಣದ, ಐ ಥಿಂಕ್ ಇಂಡಿಯಾದಲ್ಲೇ 2nd ಸ್ಥಾನದಲ್ಲಿದೆ ಕರ್ನಾಟಕ ಸೈಬರ್ ಫ್ರಾಡಲ್ಲಿ ಒಳಪಟ್ಟಿರೋದ್ರಲ್ಲಿ. ಅಂದರೆ ಎಷ್ಟು ಜನಕ್ಕೆ ಜಾಸ್ತಿ ಮೋಸ ಆಗಿದೆ ಅನ್ನೋದರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಅದು ಇವಾಗ ಬ್ಯಾಂಕ್ ಮೇಲೆ ಜವಾಬ್ದಾರಿನ ವಹಿಸ್ತಾ ಇದ್ದಾರೆ. ಆ ಥರ ಆದರೆ ಸೊ ರಿಪೋರ್ಟ್ ಆಯಿತು ಅಂತಂದರೆ ಬ್ಯಾಂಕ್ ಅದನ್ನ ಕಟ್ಕೊಡ್ಬೇಕಾಗುತ್ತೆ ಅಂತ. ಹಾಗಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ನ ಮ್ಯಾಂಡೇಟರಿ ಮಾಡಿದೆ RBI, ಸ್ವಾಗತಾರ್ಹ ಬೆಳವಣಿಗೆನೇ. ಅದೇ ರೀತಿಯಾಗಿ ಎಕ್ಸ್ಪೆನ್ಸ್ ರೇಷಿಯೋ, ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋಗೆ ಒಂದಿಷ್ಟು ಟ್ರಾನ್ಸ್ಪರೆನ್ಸಿನ ತರಿಸೋಕ್ಕೆ ನೋಡ್ತಾ ಇದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಏನಾಗ್ತಾ ಇತ್ತು, ಎಲ್ಲದನ್ನು ಕೂಡ ಒಂದೇ ಕಡೆ ಸೇರ್ಕೊಂಡ್ಬಿಡ್ತಾ ಇತ್ತು. ಅಂದರೆ ನಿಮಗೆ ಇವಾಗ ಯಾರ್ಯಾರು ನೀವು ಮ್ಯೂಚುವಲ್ ಫಂಡಲ್ಲಿ
ಎಕ್ಸಾಮ್ಗಳಲ್ಲಿ ನೀವು ಭಾಗವಹಿಸ್ತಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಮ್ಯಾನೇಜ್ಮೆಂಟ್ ಫೀಸ್ ಅಂತ ಹಾಕ್ತಾ ಹೋಗ್ತಾರೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಅದರೊಳಗಡೆ STT ಬರ್ತಾ ಹೋಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಬರ್ತಾ ಹೋಗುತ್ತೆ. ಸೊ ಜೊತೆಗೆ GSTನೂ ಕೂಡ ಅಪ್ಲೈ ಆಗ್ತಾಯಿತ್ತು. ಈಗ GSTನ ಆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋಯಿಂದ ಆಚೆ ಇಡ್ತಾ ಇದ್ದಾರೆ. ಸೊ ನಿಮಗೆ ಇವಾಗ ಎಷ್ಟು ಮ್ಯಾನೇಜ್ಮೆಂಟ್ ಫೀಸು, ಎಷ್ಟು STT, ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಇನ್ವೆಸ್ಟರ್ಸ್ ಪಾಯಿಂಟಿಂದ ಅಂತ ನಾವು ನೋಡ್ತಾ ಹೋಗೋದಾದರೆ. ಅದೇ ರೀತಿಯಾಗಿ ಫಾಸ್ಟ್ಯಾಗಿನ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಆ್ಯನ್ಯುವಲ್ ಪಾಸ್ ಏನಿತ್ತು ಅದು 2.5% ಜಾಸ್ತಿ ಆಗ್ತಾ ಇದೆ. 3,000 ರೂಪಾಯಿ ಒಂದು ಪಾಸ್ ಬಿಟ್ಟಿದ್ರಲ್ವ ಆ್ಯನ್ಯುವಲ್ ಪಾಸು, ಅದು ಇವಾಗ 3,075 ರೂಪಾಯಿ ಆಗ್ತಾ ಹೋಗುತ್ತೆ. ಅದು ನಿಮಗೆ ನ್ಯಾಷನಲ್ ಹೈವೇಸ್ಗಳಲ್ಲಿ ಮತ್ತು ಈ ಎಕ್ಸ್ಪ್ರೆಸ್ ವೇಸ್ಗಳಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಈ ಸ್ಟೇಟ್ ಹೈವೇಗಳಲ್ಲಿ, ನೈಸ್ ರೋಡು ಈ ಥರದಲ್ಲೆಲ್ಲ ಅಪ್ಲಿಕೇಬಲ್ ಇರೋದಿಲ್ಲ. ಬಟ್ ಅದರದ್ದು ಕೂಡ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ರೆಗ್ಯುಲರ್ ಫಾಸ್ಟ್ಯಾಗ್ ಪ್ರೈಸ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದನ್ನ ನೋಡ್ತಾ ಹೋಗಬೇಕು. ಸದ್ಯಕ್ಕೆ ಪಾಸಿಂದಷ್ಟೇ ಕ್ಲಾರಿಟಿ ಬಂದಿರೋದು, ಬೇರೆದು ಟೋಲ್ ಪ್ಲಾಜಾಗಳಲ್ಲಿ ಎಷ್ಟು ಜಾಸ್ತಿ ಮಾಡ್ತಾರೆ ಏನು ಅನ್ನೋದನ್ನು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ IRCTCಯಿಂದ ಕ್ಯಾನ್ಸಲೇಷನ್ ವಿಂಡೋನ ಕಮ್ಮಿ ಮಾಡಿದ್ದಾರೆ. ಅಂದರೆ ರೈಲ್ವೆನಲ್ಲಿ ಯಾರಾದರೂ ಟಿಕೆಟ್ ಬುಕ್ ಮಾಡಿದ್ದೀರಾ, ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂದರೆ ಟ್ರೈನು ಹೊರಡೋ 8 ಗಂಟೆ ಮುಂಚೆ ನೀವು ಕ್ಯಾನ್ಸಲ್ ಮಾಡಿದ್ರೂ ಕೂಡ ನಿಮಗೆ ರೀಫಂಡ್ ಆಗ್ತಾಯಿತ್ತು. ಈಗ ಏನು ಮಾಡಿದ್ದಾರೆ ಅಂತಂದರೆ 4 ಗಂಟೆ ಮುಂಚೆ ಮಾತ್ರ ನಿಮಗೆ ಟ್ರೈನ್ ಹೋಗೋ 4 ಗಂಟೆ ಮುಂಚೆ ನೀವು ಕ್ಯಾನ್ಸಲ್ ಮಾಡಿದ್ರೂ ಕೂಡ ಮೊದಲು ನಿಮಗೆ ರೀಫಂಡ್ ಆಗ್ತಾಯಿತ್ತು. ಈಗ ಟ್ರೈನ್ ಹೋಗೋ 8 ಗಂಟೆ ಮುಂಚೆ ನೀವು, ಅಂದರೆ ಇವಾಗ ಯಾರೋ ಬೆಳಗ್ಗೆ 8 ಗಂಟೆಗೆ ನೀವು ಟ್ರೈನ್ ಇದೆ ಅಂತಂದರೆ ನೀವು ರಾತ್ರಿ 12 ಗಂಟೆ ಒಳಗಡೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಿಮಗೆ ರೀಫಂಡ್ ಆಗ್ತಾ ಹೋಗುತ್ತೆ. ಅಗೇನ್ 50% ಏನೋ ರೀಫಂಡ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಿಮಗೆ 8 ಗಂಟೆಗಿಂತ ಕಮ್ಮಿ ಇದೆ ಟೈಮು ಬಿಡೋದು ಅಂತಂದರೆ ಟ್ರೈನು, ಆವಾಗ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ನಿಮಗೆ ರೀಫಂಡ್ ಚಾರ್ಜಸ್ ಕೊಡೋದಿಲ್ಲ. ಮೊದಲು ಇದು ಟ್ರೈನ್ ಹೋಗೋ 4 ಗಂಟೆ ಮುಂಚೆ ನೀವು ಕ್ಯಾನ್ಸಲ್ ಮಾಡಿದ್ರು ಕೂಡ ನಿಮಗೆ ರೀಫಂಡ್ ಆಗ್ತಾಯಿತ್ತು. ಈಗ ಟ್ರೈನ್ ಹೊರಡೋ 8 ಗಂಟೆ ಮುಂಚೆ ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ ಮಾತ್ರ ನಿಮಗೆ 50% ರೀಫಂಡ್ ಆಗುತ್ತೆ. ಹಾಗಾಗಿ ಯಾರಾದರೂ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದ್ದರೆ ಅಂತಂದರೆ ಮೊದಲಿನ ಥರ ಆಗೋದಿಲ್ಲ, ನೀವು ಗಮನವಹಿಸ್ತಾ ಹೋಗಬೇಕು. ಜೊತೆಗೆ LPG ಪ್ರೈಸ್ಗಳು ಇತ್ತೀಚೆಗೆ ಅಷ್ಟೇ ಜಾಸ್ತಿ ಮಾಡಿದ್ರು. ಐ ಥಿಂಕ್ ಡೊಮೆಸ್ಟಿಕ್ ಪ್ರೈಸು 855 ಇದ್ದಿದ್ದು 915 ಮಾಡಿದ್ರು ಕರ್ನಾಟಕದಲ್ಲಿ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಜಾಸ್ತಿ ಆಗಿತ್ತು. ಇದು ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಂಭವ ಇದೆ. ಯಾಕೆಂತಂದರೆ ಗೊತ್ತಿದೆ ನಿಮಗೆ LPG ಇದೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಹಾಗಾಗಿ ಮತ್ತೊಂದು ಸಲ ಪ್ರೈಸು ರಿವಿಷನ್ ಆಗ್ಬೋದು ಈ ವರ್ಷ, ಅಂದರೆ ಏಪ್ರಿಲ್ ಆದ ತಕ್ಷಣ. ಏಪ್ರಿಲಲ್ಲೇ ಆಗ್ಬೋದು ಅಥವಾ ಮೇನಲ್ಲೂ ಆಗ್ಬೋದು, ಅದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎರಡೇ ಇವಾಗ ಎಲ್ಲ ಕಡೆ ಅದೇ ವ್ಯಾಲಿಡಿಟಿ ಅಂತ ಹೇಳಕ್ಕೆ ಬರೋದಿಲ್ಲ. ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪ್ಯಾನ್ ಕಾರ್ಡ್ಗೆ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗೋದಿಲ್ಲ ಅಲ್ವಾ. ಸೊ ನೀವೇನು ಮಾಡ್ತಾಯಿದ್ರು, ಆಧಾರ್ ಕಾರ್ಡು ಕೊಟ್ಬಿಡೋರು, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಟ್ಯಾಗ್ ಆಗಿರೋದನ್ನು ಕೊಟ್ಬಿಟ್ರೆ ಅದು ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ತೊಗೊಂಡ್ಬಿಡೋರು. ಇನ್ಮೇಲಿಂದ ಬರೀ ಆಧಾರ್ ಸಾಕಾಗೋದಿಲ್ಲ. ಪ್ಯಾನ್ ಕಾರ್ಡ್ ಜೊತೆಗೆ ನೀವು 10th ಮಾರ್ಕ್ಸ್ ಕಾರ್ಡ್ ಆಗಿರಬೇಕು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಅಥವಾ ಬೇರೆ ಬರ್ತ್ ರಿಲೇಟೆಡ್ ಯಾವುದೊಂದು ಪ್ರೂಫ್ ಅಂತ ಇರುತ್ತೋ ಅದನ್ನ ನೀವು ಕೊಡಬೇಕಾಗ್ತಾ ಹೋಗುತ್ತೆ. ಬರೀ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಾಗೋದಿಲ್ಲ. ಎಸ್ಪೆಷಲಿ ಇದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಇದು ಅಪ್ಲಿಕೇಬಲ್ ಆಗ್ತಾ ಇದೆ. ಜೊತೆಗೆ ಆಟೋಮೊಬೈಲ್ ಪ್ರೈಸು 2 ವೀಲರು 4 ವೀಲರು ಎಲ್ಲದೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ 2 ವೀಲರ್ದು ಸುಮಾರು ವೆಹಿಕಲ್ಗಳು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಪೆಟ್ರೋಲು ಡೀಸೆಲ್ ಕಾರ್ಗಳ ಬೆಲೆನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಆಲ್ರೆಡಿ ಪೆಟ್ರೋಲ್ ಪ್ರೈಸ್ಗಳು ಕೂಡ ಇವಾಗ ಎಲೆಕ್ಷನ್ ಟೈಮ್ ಅಂತ ನಿಂತಿದೆ, ನೋಡೋಣ ಎಲೆಕ್ಷನ್ ಆದಮೇಲೆ ಏನು ಮಾಡ್ತಾರೆ ಅಂತ. ಇದ್ರ ಜೊತೆಗೆ ಈಗ ಏನು ಮಾಡಬೇಕಾಗಿತ್ತು, ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಲು ಇದಕ್ಕೆ ಒಂದು ಸ್ವಲ್ಪ ಶಿಫ್ಟ್ ಆಗೋಕ್ಕೆ ನೋಡ್ತಾ ಇರ್ತಾರೆ. ಗೌರ್ಮೆಂಟು ಕೂಡ ಒಂದು ಪುಷ್ ಕೊಡಬೇಕಾಗಿತ್ತು. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೂ ಕೂಡ ಇವಾಗ ರೋಡ್ ಟ್ಯಾಕ್ಸ್ನ ತರ್ತೀವಿ ಅಂತ ಹೇಳಿದ್ದಾರೆ. ಐ ಥಿಂಕ್ 4 ಸ್ಟೇಟಲ್ಲಿ ಆಲ್ರೆಡಿ ಇದೆ. ಗೌರ್ಮೆಂಟ್ ಗುಜರಾತು, ಹರಿಯಾಣ, ಕೇರಳ ಮತ್ತು ಇನ್ನೊಂದು ಸ್ಟೇಟ್, 4 ಸ್ಟೇಟಲ್ಲಿ ಆಲ್ರೆಡಿ ರೋಡ್ ಟ್ಯಾಕ್ಸ್ ಅಪ್ಲಿಕೇಬಲ್ ಇದೆ. ಬಟ್ ಪೆಟ್ರೋಲ್ ಡೀಸೆಲ್ ವೆಹಿಕಲಲ್ಲಿ ಕರ್ನಾಟಕದ ಒಂದು ಲೆವೆಲಲ್ಲಿ ಹೈಯೆಸ್ಟು, ಐ ಥಿಂಕ್ 13%, 14%ಇಂದ 28% ತನಕ ನಿಮ್ಗೆ ಹಾಕ್ತಾ ಹೋಗ್ತಾರೆ. ನಿಮ್ಮ ಗಾಡಿ ಬೆಲೆ ಎಷ್ಟಿದೆಯೋ ಅದ್ರ ಮೇಲೆ, ಕಾರಿನ ಬೆಲೆ ಎಷ್ಟಿದೆಯೋ ಅದ್ರ ಮೇಲೆ ಹಾಕ್ತಾಯಿದ್ರು. ಈಗ 10 ಲಕ್ಷದ ಒಳಗಡೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ 5%, 10 ಲಕ್ಷದಿಂದ 25 ಲಕ್ಷದ ಗಾಡಿ ಆದರೆ 8%, 25 ಲಕ್ಷಕ್ಕಿಂತ ಮೇಲಿನ ವೆಹಿಕಲ್ ಆದರೆ 10% ರೋಡ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಇದು ಅಸೆಂಬ್ಲಿನಲ್ಲಿ ಅಪ್ರೂವ್ ಆಗಿದೆ. ಇನ್ನು ಗೌರ್ಮೆಂಟಿಂದ ಒಂದು ಮುದ್ರೆ ಬಿದ್ದಿಲ್ಲ ಅಷ್ಟೇ. ಅದು ಬಿತ್ತು ಅಂತಂದರೆ ಯಾವತ್ತಿಂದ ಅಂತ ಅದು ಜಾರಿ ಆಗ್ತಾ ಹೋಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ 1ರಿಂದನೇ ಜಾರಿ ಅಂತ ಹೇಳ್ತಾರೆ. ಇವತ್ತು ನಾಳೆನಲ್ಲಿ ಆ ನ್ಯೂಸ್ ಕೂಡ ಬರ್ತಾ ಹೋಗ್ಬೋದು. ಸೊ 16ರಲ್ಲಿ ಒಂದು 3-4 ನಮಗೆ ಪಾಸಿಟಿವ್ ಆಗಿರುವಂಥ ನ್ಯೂಸ್ ಅಂತ ಇರ್ಬೋದು. ಇಲ್ಲಿ ಮಿಕ್ಕಿದೆಲ್ಲದೂ ಕೂಡ ನಿಮಗೆ ಇನ್ನೂ ಸ್ಟ್ರೈಟ್ ಕೆಲವೊಂದು RBI ಕಡೆಯಿಂದ ಮಾಡಿರುವಂಥದ್ದು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ರಿಲೇಟೆಡ್ ಆಗಿರ್ಬೋದು, ಇದೆಲ್ಲ ಒಂದಿಷ್ಟು ಸ್ಟ್ರಿಕ್ಟ್ ನಾರ್ಮ್ಸ್ನ ತರ್ತಾ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಂದೆಲ್ಲ ನಿಮಗೆ ಜಾಸ್ತಿ ನಮ್ಮ ಇನ್ಮೇಲಿಂದ ಬರ್ಡನ್ನೇ ಆಗ್ತಾ ಹೋಗುತ್ತೆ. ಇದಿಷ್ಟು ನನಗೆ ಗೊತ್ತಿರುವಂಥ ಮೇಜರ್ ಚೇಂಜಸ್ ನಾನು ಅಬ್ಸರ್ವ್ ಮಾಡಿದಂಥದ್ದು. ಇದನ್ನು ಅಲ್ಲದೆ ಹೊರತುಪಡಿಸಿ ಬೇರೆ ಚೇಂಜಸ್ ಕೂಡ ಇರ್ಬೋದು. ನಿಮಗೆ ಯಾವುದಾದ್ರೂ ಗೊತ್ತಾಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಅದು ಬೇರೆ ವ್ಯೂವರ್ಸಿಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಶಾರ್ಟ್ ಸೀರೀಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.